ಮೀಟ್ ಮಾಡಿ ನಿಮ್ಮ ಮೇಲೆ ಈ ಪೆನ್ ಡ್ರೈವ್ ಹಿಂದಿನ ಕಥಾನಾಯಕ ಡಿ ಕೆ ಶಿವಕುಮಾರ್ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ನೋಡಪ್ಪ, ಪಾಪ ಬಿ ಜೆ ಪಿಯವರು, ಜನತಾದಳದವರು ಪಾಪ ಅವನು ಉಪಯೋಗಿಸ್ಕೊಂಡು ಏನೇನು ಬೇಕು ಅವ್ನಿಗೆ ಬೇಕಾದಷ್ಟು ಪ್ರಾಬ್ಲಮ್ ಇತ್ತು ಬಿಡಿ. ಅವನೆಲ್ಲ ಡಿಕ್ಲೇರ್ ಮಾಡ್ಕೊಂಡಿದ್ದ, ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದ, ನಿಮ್ಮ ಟಿ ವಿ ಇಂಟರ್ವ್ಯೂಗಳೆಲ್ಲ ಹೇಳಿದ್ದಾನೆ. ಅವನ ಹತ್ರ ಏನೇನು ಆಸ್ತಿ ಪಾಸ್ತಿ ವಸ್ತು ಏನೇನಿದೆ, ಪೆನ್ ಡ್ರೈವ್ ಇದೆ, ಯಾವಾಗ ಬಿಡುಗಡೆ ಆಗ್ತದೆ, ಅದಕ್ಕೆಲ್ಲ ಅವನಿಗೆ ಮೊತ್ತ ಫಿಕ್ಸ್ ಮಾಡಿದ್ದಾನೆ. ಫಿಕ್ಸ್ ಮಾಡಿ ಏನು ಬೇಕು ಎಲ್ಲ ನಿಮಗೆಲ್ಲ ಹೇಳ್ಕೊಂಡಿದ್ದಾರೆ. ಅಲ್ಲಿ ಏನೇನು ಬೇಕು ಎಲ್ಲ ಮಾಡಿದ್ದಾರೆ. ಇದು ನಿಮ್ಮ ಜಿಲ್ಲೆಗೆ ಎಲ್ಲ ಗೊತ್ತಿರೋಂಥ ವಿಚಾರ, ರಾಜ್ಯಕ್ಕೆ ಗೊತ್ತಿರಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದ. ನಾನು ಅವನಿಗೆ ಟೈಮ್ ಕೊಡೋಕ್ಕೆ ಹೋಗಲಿಲ್ಲ. ನನಗೆ ಅವನು ಯಾರು ಅಂತ ನನಗೆ ಭೇಟಿ ಮಾಡಿಲ್ಲ. ಹಿಂದೇನೋ ಯಾವಾಗ ಬಂದಿದ್ದಂತೆ ನಾನು ಎಂಟರ್ಟೈನ್ ಮಾಡಿರುವಂತೆ. ಮೊನ್ನೆ ಶಿವರಾಮೇಗೌಡ ಹತ್ರ ಬಂದು ಏನೋ ಹೇಳ್ಕೊಂಡಿದ್ದ, ನಾನು ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ನಾನು ಬಿಟ್ಟಿದ್ದೀನಿ, ನಾವೆಲ್ಲ ಬಿ ಜೆ ಪಿಯವರು ದಳದವರು ಎಲ್ಲ ನಮ್ಮಲ್ಲ ಏನೇನು ಇಶ್ಯೂಸ್ ಇದೆ ಅಂತ ನನಗೆ ಹೇಳ್ಕೊಂಡಿದ್ದಂತೆ. ಆಯ್ತಪ್ಪ ಏನು ಅಂತ ಒಂದು ನಿಮಿಷನೋ ಏನೋ ಅರ್ಧ ನಿಮಿಷನೋ ಫೋನಲ್ಲಿ ಆಯಿತು, ಟೈಮ್ ಇಲ್ಲ, ರಾತ್ರಿ ಆಯಿತು ಅಂತ ಹೇಳಬೇಕು, ಅಷ್ಟೇ. ಅಷ್ಟು ಬಿಟ್ಟರೆ ಏನೂ ಗೊತ್ತಿಲ್ಲ. ಅವ್ನು ಏನೇನು ಹೇಳೋನೆ ಅವೆಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ. ಪಾಪ ಅವ್ರಿಗೆ ಒಂಥರ ಅವಮಾನ ಆದಂಗೆ ಆಗಿದೆಯಲ್ಲ. ಅವ್ರು ಹಿಟ್ ಆ್ಯಂಡ್ ರನ್ ಮಾಡ್ಕೊಬಿಟ್ರಲ್ಲ, ಅವರು ಅವ್ನ ಕೆಲ ರಿಲೀಸ್ ಮಾಡಿಸ್ಬಿಟ್ರಲ್ಲ. ಅವನ ಹತ್ರ ಇತ್ತು ಅಂತ ಹೇಳ್ಕೊಂಡವನೆ. SITಗೆ ಹೋಗಿ ಹೇಳಲಿ, ಏನಿದೆ ಹೇಳ್ಕೊಳ್ಳಿ. ಅದಕ್ಕೆ ಈಗ ಏನಾದ್ರು ಮಾಡಿ ಡಿಬೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾರೆ. ಸರ್, ನೀವು ಅವ್ರ ಜೊತೆ ಮಾತನಾಡಿರುವಂಥ ಆಡಿಯೋ ಒಂದು ಬಿಡುಗಡೆ ಮಾಡಿದ್ದಾರೆ. ಸರಿಯಪ್ಪ, ಏನು ಮಾತಾಡ್ಬಿಟ್ಟಿದ್ದೀನಿ ಇಲ್ಲಿ, ಏನು 30 ನಿಮಿಷಗಳ ಆಡಿಯೋ ಇದೆ, ಎಲ್ಲವನ್ನೂ ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ಲ. ಒಳ್ಳೆ ಮಾಡಲಿ, ಯಾರು ಬೇಡ ಅಂತ ಹೇಳಿದವರು. ಅವನು ಮಾಡಲಿ, ಇನ್ನೊಬ್ಬ ಅವ್ನಿಗೆ ಹೇಳಿ ಕಳಿಸೋನಲ್ಲ ಲೀಡ್ರು. ಅವ್ನು ಹೇಳ್ತಿದ್ದಂಗೆ ಯಾರಿಗೆ ಫೋನ್ ಟಿ ವಿ ಆ್ಯಂಕರ್ಗಳಿಗೆ ಫೋನ್ ಮಾಡ್ತಿದ್ದ ಲೀಡ್ರು ಕೂತ್ಕೊಂಡು. ಅದೂ ಅಂತ ಇದೆ, ಅರ್ಥ ಆಯ್ತಾ? ಇವೆಲ್ಲ ಇಂಥ ಬ್ಲ್ಯಾಕ್ ಮೇಲ್ಗಳಿಗೆ, ಇಂಥ ಇವ್ರು ಯಾರು ಹಿಂದೆ ಯಾರು ಅವರೇ ಹಿಟ್ ಆ್ಯಂಡ್ ರನ್ ಗಿರಾಕಿಗಳು ಎಲ್ಲ ನನಗೆ ಗೊತ್ತು. ಕೆಲಸ ಮಾಡ್ತಾ ಇದೆ. ನಾವು ಇದನ್ನ ಹೋರಾಟ ಮಾಡಿ CBIಗೆ ಕೊಡಿಸುವಂತ ಕೆಲಸ ಮಾಡ್ತೇವೆ. ಯಾಕೆ ಲೇಟಾಗಿ ಮಾಡ್ತಾ ಇದ್ದಾರೆ? ಲೇಟ್ ಹೋರಾಟ ಮಾಡಲಿ, ಯಾರು ಬೇಡ ಅಂತ ಹೇಳಿದಾರೆ. ಅದು CBIಗಾರು ಕೊಡಲಿ, ಇನ್ನು ಯಾವ್ದಾದ್ರು ಮೇಲ್ಗಡೆ ಇದನ್ನು ಕೊಡಲಿ. ಸರ್, SIT ಈಗೇನು ತನಿಖೆ ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದ ಅಧಿಕಾರಿಗಳನ್ನ ಗೌಪ್ಯವಾಗಿ ನೀವು ಒಂದು ಮಾಡಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀರಾ ಅಂತ? ನೋಡಿ, ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗಿಲ್ಲ. ನನಗೆ ಅವ್ರು ಯಾರೂ ಗೊತ್ತೂ ಇಲ್ಲ. ಹೋಮ್ ಮಿನಿಸ್ಟ್ರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ. ಅವರು ಇದಕ್ಕೆ ಏನು ಬೇಕೋ ಆದೇಶಗಳನ್ನು ಮಾಡಿದ್ದಾರೆ. ಎಲ್ಲ ವೆಲ್ಕಮ್ ಮಾಡಿದಾರಲ್ಲ, ವೆಲ್ಕಮ್ ಮಾಡಿಬಿಟ್ಟು ಯಾಕೆ ಮಾತಾಡ್ತಾವ್ರೆ? ಅಮಿತ್ ಶಾ ಸ್ವಲ್ಪ ಕೇಳೇ ಇದೆ. ಅಮಿತ್ ಶಾ ವೆಲ್ಕಮ್ ಮಾಡಿದ್ದಾರೆ. ಇವರು ಕುಮಾರಸ್ವಾಮಿ ಅವ್ನು ವೆಲ್ಕಮ್ ಮಾಡಿದ್ದಾರೆ. BJP ವೆಲ್ಕಮ್ ಮಾಡಿದ್ದಾರೆ. ಈಗ ಯಾಕೆ ಹರ್ಕೋತಾ ಇದ್ದಾರೆ? ಕೋಪ್ರೇಟ್ ಮಾಡಬೇಕಪ್ಪ. ಅವಾಗ ಹೇಳೋ, ಕುಮಾರಸ್ವಾಮಿನ ಹೇಳೋ ನಮಗೊಂಗೂ ಸಂಬಂಧ ಇಲ್ಲ, ಮಗ ಹೇಳೋ ನಮಗೋಗೂ ಸಂಬಂಧ ಇಲ್ಲ, ಅವ್ರದೇ ಬೇರೆ ಫ್ಯಾಮಿಲಿ ಅಂತ ಹೇಳೋರೆ, ರಕ್ತನೇ ಬೇರೆ ಅಂತ ಹೇಳ್ದಂಗಿದೆ ಹೇಳಿದ್ರೆ. ಈಗ ಯಾಕೆ ಕರ್ಕೋದೆ? ಬಿಡಿ, ಅವ್ರು ಮಾಡಿದ್ದವು ಅನ್ಬೋದು. ನೀವು ಯಾಕೆ ಅಷ್ಟು ದೊಡ್ಡ ತೊಗೋತಾ ಇದ್ದೀರಿ? BJP ಅವರು ಹೇಳಿದ್ದಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಮತ್ತೆ ಯಾಕೆ ಅಷ್ಟು ದೊಡ್ಡ ತೊಗೋತಾ ಇದ್ದೀರಿ? ಇವ್ನು ಕಿವಿ ಹೇಳ್ತಾ ಇದ್ದೀರಿ. ನೀವೇ ಈಚೆಗೆ ಬಂದು ಹೇಳ್ರಿ, ತಾಕತ್ತಿದ್ರೆ. ನಿಮ್ಗೆ ಗೊತ್ತಿಲ್ವಾ ಯಾರದೇನು ಇದ್ರು ಹಿನ್ನೆಲೆ ಗಾಯಕರುಗಳದು ಎಲ್ಲ ಗೊತ್ತಿಲ್ಲ. ಮೇಲೆ ಹೇಳಿದ್ರೆ ಮಾರ್ಕೆಟು. ಈಗ ನಿಮಗೂ ಅಷ್ಟೇ, ನನ್ನ ಹೆಸರು ಹೇಳಿದ್ರೆ ತಾನೇ ನೀವು TV ತೋರಿಸೋದು. ನನ್ನ ಹೆಸರು ಹೇಳಿಲ್ಲ ಅಂದ್ರೆ ಇನ್ಯಾರ ಹೆಸರು? ನನ್ನ ಹೆಸರು CM ಹೆಸರು ಹೇಳಿದ್ರೆ ನಿಮ್ಗೂ TRP, ಅವ್ರಿಗೂ TRP, ಎಲ್ಲರಿಗೂ TRP. ನನಗೆ ಗೊತ್ತಿದೆ ಯಾರ್ದೇನೇನು ಹಿನ್ನೆಲೆ ಗಾಯಕರು ಯಾರು ಇದ್ದಾರೆ, ಮ್ಯೂಸಿಕ್ ಯಾರು ಹೊಡಿತಾರೆ, ಟಮಟೆ ಯಾರು ಹೊಡಿತಾರೆ ಎಲ್ಲ ಗೊತ್ತಿದೆ. ಸರ್, ದೇವರಾಜೇಗೌಡ ಅವರು ಅಂದರೆ ವಿಚಾರಣೆಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಹೆಸರನ್ನ ಸ್ಟೇಟ್ಮೆಂಟ್ ಹಾಕೋದು ಬೇಡ ಅಂತೇಳಿ ಹೇಳಿದ್ದಾರೆ. ನನಗೆ ಅವೆಲ್ಲ ಈ ಚಿಲ್ಲರೆಗಳಿಗೆಲ್ಲ ನನಗೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನನಗೂ ಯಾರು ಏನೇನು ಗೊತ್ತಿದೆ. ಫ್ಲೋರಮ್ ಸರಿಯಾದ ಫ್ಲೋರ್ ಬೇಕದಕ್ಕೆ. ಸ್ವಲ್ಪ ನಿಮಿಷದಿಂದ ಅವ್ರು ಮಾಡಿ ಪ್ರಚಾರ ಕೊಡ್ತಾ ಇರಬೇಕು, ಬೇಕಲ್ವಾ? ನಿಮಗೂ ಅದೇ ಬೇಕು, ಪ್ರಚಾರ ಅವ್ರಿಗೂ ಅದೇ ಬೇಕು, ಮಾಡಿ ಪ್ರಚಾರ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ CD ಕೇಸ್ ಆಗಿರ್ಬೋದು, ಪೆಂಡ್ರೈವ್ ಕೇಸ್, ಎಲ್ಲ ನೀವೇ ಕಾರಣ ಅಂತೇಳಿ ಸಾಕಷ್ಟು ಪ್ರತಿಭಟನೆ ಗಲಾಟೆ ಮಾಡ್ತಾರೆ ಮನೆ ಮುಂದೆ. ಗೊತ್ತಾಗಲಿ, ಇದ್ರೆ ನಾನೇ ಭೇಟಿ ಮಾಡ್ತಿದ್ದೆ. ಈಗ ಬಂದೆ, ನಾನು ಭೇಟಿ ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.